ಹಾಯ್ ಹಲೋ ನಮಸ್ಕಾರ. ಸೊ ಗೈಸ್, ಫೈನಲಿ ನಿನ್ನೆ ರಾತ್ರಿ ನಮ್ಮ ಇಂಡಿಯಾ ಫೈನಲ್ ಸ್ಕ್ವಾಡ್ನ ಚಾಂಪಿಯನ್ಸ್ ಟ್ರೋಫಿಗೆ ಅಪ್ಡೇಟ್ ಮಾಡಿದ್ರು. 2 ಚೇಂಜಸ್ ಆಗಿದೆ. ಮೊದಲನೇದು ಜಸ್ಪ್ರೀತ್ ಬುಮ್ರಾ ರೂಲ್ಡ್ ಔಟ್ ಆಗಿದ್ದಾರೆ. ಬಿಗ್ ಬ್ಲೋ ಅಂತಲೇ ಹೇಳ್ಬೇಕು ಇಂಡಿಯಾಗೆ. ಸಖತ್ ಬೇಜಾರಾಗ್ತಿದೆ. ಮೇಯ್ನ್ ಬಾಲರ್ ಗುರು ಯಾವ ಟೈಮಲ್ಲಿ ಬೇಕಾದರೂ ಗೇಮ್ನ ಚೇಂಜ್ ಮಾಡೋ ಬಾಲರು. ಸೊ ಇವರಿಲ್ಲ. ಸೊ ಹಂಗಾಗಿ ಸಖತ್ ಅಂದರೆ ಸಖತ್ ಬೇಜಾರಾಗ್ತಿದೆ. ಇವ್ರ ಬದಲು ಹರ್ಷಿತ್ ರಾಣಾ ಸ್ಕ್ವಾಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಬೂಮ್ರಾ ಬದಲು. ನಮ್ಮ ಬಾಲಿಂಗ್ ಲೈನಪ್ ಹೇಗಿರುತ್ತೋ ಏನೋ. ಸ್ಪಿನ್ನರ್ಸ್ ಓಕೆ, ಸ್ಪಿನ್ನರ್ಸ್ ಚೆನ್ನಾಗಿದ್ದಾರೆ, ಬಟ್ ಫಾಸ್ಟ್ ಬಾಲರ್ಸ್ದೇ ಚಿಂತೆ ಆಗಿದೆ. ಶಮಿ ಮೊದಲಿನ ಥರ ವಿಕೆಟ್ ತೆಗೀತಿಲ್ಲ ರೀಸೆಂಟಾಗಿ. ಹರ್ಷಿತ್ ರಾಣಾ ಹೌದು ರೀಸೆಂಟಾಗಿ ಇಂಗ್ಲೆಂಡ್ ಸೀರೀಸಲ್ಲಿ ವಿಕೆಟ್ನ ತೆಗ್ದಿದ್ದಾರೆ, ಬಟ್ ಇವರೇನು ವಿಕೆಟ್ ಟೇಕರ್ ಬಾಲರ್ ಅಲ್ಲ ಹರ್ಷಿತ್ ರಾಣಾ. ಎಕ್ಸ್ಪೆನ್ಸಿವ್ ಕೂಡ ಆಗಿರೋದನ್ನ ನಾವು ನೋಡಿದ್ದೀವಿ, ಒಡಿಸ್ಕೊಂಡಿರೋದನ್ನು ಕೂಡ ನಾವು ನೋಡಿದ್ದೀವಿ. ಇಂಗ್ಲೆಂಡ್ ಸೀರೀಸಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಸೊ ಎಕಾನಮಿನ ಅಷ್ಟೊಂದು ನೀಟಾಗಿ ಮೇಂಟೈನ್ ಮಾಡಲ್ಲ. ಇನ್ನು ಹರ್ಷ್ದೀಪ್ ಸಿಂಗ್ ಕಡೆ ಬರೋದಾದರೆ ODIಯಲ್ಲಿ ಯಾವ ರೀತಿ ಬಾಲಿಂಗ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೀರೀಸಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ODI ಮ್ಯಾಚ್ನ ಕೂಡ ಆಡಿರಲಿಲ್ಲ ಇವರು. ಸೊ ಥರ್ಡ್ ODI ಮ್ಯಾಚು ಇವತ್ತಿದೆ, ನೋಡಬೇಕು ಆಡ್ತಾರ ಇಲ್ವಾ ಅಂತ. ಸೊ ಗೈಸ್, ಅದಾದಮೇಲೆ ಯಶಸ್ವಿ ಜೈಸ್ವಾಲ್ ಸ್ಕ್ವಾಡಿಂದ ಔಟ್ ಆಗಿದ್ದಾರೆ. ವರುಣ್ ಚಕ್ರವರ್ತಿ ಸ್ಕ್ವಾಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ರೀತಿ ಆಗುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಅದೇ ರೀತಿ ಆಗಿದೆ. ಜೈಸ್ವಾಲ್ನ ಹೆಂಗಿದ್ರು ಆಡಿಸ್ತಿರ್ಲಿಲ್ಲ, ಸೊ ಹಂಗಾಗಿ ವರುಣ್ನ ಎಳ್ಕೊಂಡಿದ್ದಾರೆ ಸ್ಕ್ವಾಡ್ಗೆ. ಸೊ ಗೈಸ್, ನಿಮಗೆ ಹೇಗನ್ನಿಸ್ತು ಈ 2 ಬದಲಾವಣೆ ಕಮೆಂಟ್ ಮಾಡಿ. ಬೂಮ್ರಾ ಬದಲು ಸಿರಾಜ್ ಸ್ಕ್ವಾಡ್ಗೆ ಬಂದಿತ್ತಂದಿದ್ರೆ ಚೆನ್ನಾಗಿರ್ತಿತ್ತು. ಸಿರಾಜ್ ಯಾವ ರೀತಿ ವಿಕೆಟ್ ಟೇಕರ್ ಬಾಲರ್ ಅಂತ ODI ಫಾರ್ಮೇಟ್ ಅಂತ ಬಂದಾಗ ಸಿರಾಜ್ ಯಾವತ್ತಿದ್ರು ವಿಕೆಟ್ ಟೇಕರ್ ಬಾಲರು, ಮ್ಯಾಜಿಕ್ ಮಾಡಿಬಿಡ್ತಾರೆ. ಬಟ್ ಏನು ಮಾಡ್ತೀರಾ, ಹರ್ಷಿತ್ ರಾಣಾ ಸಿರಾಜ್ಗಿಂತ ಬೆಟರ್ ಅಂದ್ಕೊಂಡು ಸ್ಕ್ವಾಡ್ಗೆ ಕರ್ಕೊಂಡಿದ್ದಾರೆ. ನೋಡೋಣ ಗುರು ಏನಾಗುತ್ತೆ ಏನು ಕತೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನನ್ನು ಸಪೋರ್ಟ್ ಮಾಡಿ ಗೈಸ್.